ತುಮಕೂರು ಕೃಷಿ ಇಲಾಖೆ ವತಿಯಿಂದ ಪಾಕ ಸ್ಪರ್ಧೆ ಕಾರ್ಯಕ್ರಮ. ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ನೆನಪಿಸಿದ ಇಲಾಖೆ. ತುಮಕೂರು ಕೃಷಿ ಇಲಾಖೆಯ ವತಿಯಿಂದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಕೃಷಿ ಇಲಾಖೆ ನೇತೃತ್ವದಲ್ಲಿ ಆಯೋಜಿಸಲಾದ ಈ ವಿಶೇಷ ಕಾರ್ಯಕ್ರಮವು ತುಮಕೂರಿನ ಕೋತಿತೋಪು ಆರ್ಟಿ ನಗರದಲ್ಲಿರುವ ರವೀಂದ್ರ ಕಲಾನಿಕೇತನ ಸಭಾಂಗಣದಲ್ಲಿ ನಡೆಯಿತು. ಆರೋಗ್ಯಪರ ಆಹಾರಗಳ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಪಾಕ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ 100ಕ್ಕೂ ಹೆಚ್ಚು ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳನ್ನು ಬಳಸಿ ನೂರಾರು ರೀತಿಯ ಖಾದ್ಯಗಳನ್ನು ತಯಾರಿಸಿದ್ರು. ರಾಗಿ, ಜೋಳ, ನವಣೆ, ಸಾಮೆ ಸೇರಿದಂತೆ ವಿವಿಧ ಸಿರಿಧಾನ್ಯಗಳಿಂದ ತಯಾರಿಸಿದ ಪೌಷ್ಟಿಕ ಆಹಾರಗಳು ಎಲ್ಲರ ಗಮನ ಸೆಳೆದ್ವು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮರೆತು ಹೋಗ್ತಾ ಇದ್ದ ಪಾರಂಪರಿಕ ಖಾದ್ಯಗಳನ್ನು ಮತ್ತೆ ಪರಿಚಯಿಸುವ ಪ್ರಯತ್ನವೂ ಕೂಡ ನಡೆಯಿತು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಕಾನ್ಸೆಪ್ಟ್ ಬಂದು ಸಂಕ್ರಾಂತಿ. ನಾನು ಮಾಡಿರೋ ಐಟಮ್ ಅವರೆಕಾಳು ತಂಬಿಟ್ಟು. ಸೊ ಸಂಕ್ರಾಂತಿಯಲ್ಲಿ ಏನೇನು ಐಟಮ್ಸ್ ಯೂಸ್ ಮಾಡ್ತೀವೋ ನಾವು ಅದೆಲ್ಲ ಇಲ್ಲಿದೆ. ಅಂದರೆ ಎಳ್ಳು, ಬೆಲ್ಲ, ತುಪ್ಪ, ಅವರೆಕಾಳು ಎಲ್ಲ ಇದೆ ಇಲ್ಲಿ. ನನ್ನ ಕಾನ್ಸೆಪ್ಟ್ ಕೂಡ ಹಂಗೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫುಲ್ ಹಳ್ಳಿನೇ ಇಲ್ಲಿ ಇಳಿಸಿದ್ದೀನಿ ನಾನು. ಸೊ ತುಂಬ ಖುಷಿ ಆಗ್ತಿದೆ ಈ ಡಿಶ್ನ ಮಾಡ್ಕೊಂಬಂದಿರೋದಕ್ಕೆ, ಈ ಖಾದ್ಯ ಮಾಡ್ಕೊಂಬಂದಿರೋದಕ್ಕೆ. ಅಲ್ಲಲ್ಲ, ಇದು ಮರೆತು ಹೋದ ಖಾದ್ಯಗಳಲ್ಲಿ ಒಂದು ಭಾಗ ಇದು. ಸೊ ನಂಗೆ ತುಂಬ ಖುಷಿ ಆಗ್ತಿದೆ ಇದೊಂದು ಖಾದ್ಯ ಮಾಡ್ಕೊಂಬಂದಿರೋದಕ್ಕೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ತಮ್ಮ ಅಡಿಗೆ ಕೌಶಲ್ಯವನ್ನ ಪ್ರದರ್ಶಿಸುವ ಜೊತೆಗೆ ಸಿರಿಧಾನ್ಯಗಳ ಆರೋಗ್ಯ ಲಾಭಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡ್ರು. ಇಂತಹ ಆಹಾರಗಳು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ನಿಯಂತ್ರಣಕ್ಕೆ ಸಹಕಾರಿ ಎಂಬುದು ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ತುಮಕೂರು ಜಿಲ್ಲೆಯಲ್ಲಿ ಬೆಳಗ್ಗೆ ಸಿರಿಧಾನ್ಯ ನಡಿಗೆ ಮಾಡಿದ್ವಿ. 500 ಜನ ಭಾಗವಹಿಸಿದ್ರು. ಅದರಲ್ಲಿ ರೈತ ಬಾಂಧವರು, ಶಾಲಾ ಮಕ್ಕಳು, ಆಮೇಲೆ ಡಾಕ್ಟರ್ಸು, ಡೀಲರ್ಸು, ಆಮೇಲೆ ಫಿಟ್ ಇಂಡಿಯಾ, ಆಮೇಲೆ NCC ಮಕ್ಕಳು, ಎಲ್ಲ ಅಧಿಕಾರಿಗಳು, ಎಲ್ಲ ಸಾರ್ವಜನಿಕರು ಭಾಗವಹಿಸಿದ್ರು. ಇವತ್ತು 11 ಗಂಟೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಾಕ ಸ್ಪರ್ಧೆನ ಏರ್ಪಡಿಸಿದ್ವಿ. ಅಂದರೆ ಸಿರಿಧಾನ್ಯದ ಸಿಹಿ ಮತ್ತು ಖಾರ ತಿಂಡಿಗಳಾಗಿರ್ಬೋದು ಹಾಗೂ ಮರೆತು ಹೋದ ಖಾದ್ಯಗಳು. ಯಾಕೆ ಇಷ್ಟೊಂದು ಪ್ರಚಾರ ಮಾಡಬೇಕು? ಸಿರಿಧಾನ್ಯಗಳು ಹೆಸರೇ ಸೂಚಿಸುವಂಗೆ ಸಿರಿಧಾನ್ಯಗಳಲ್ಲಿ ಅವರ ಪೌಷ್ಟಿಕತೆಯಲ್ಲಿ ಸಿರಿತನ ಹೊಂದಿದ್ದಾವೆ. ಅಂದರೆ ಸಾಕಷ್ಟು ನಮ್ಮ ಕಾಯಿಲೆ ಕಸಾಯ ಬರದೇ ಇರುವಂಗೆ ಆಹಾರದಲ್ಲಿ ಔಷಧಿ ಇದೆ. ಔಷಧ ಗುಣೇನು ಹೊಂದಿರತಕ್ಕಂಥ ಸಿರಿಧಾನ್ಯಗಳು ಬಳಸೋದ್ರಿಂದ ರೈತರಿಗೂ ಕೂಡ ಅನುಕೂಲ, ಅದನ್ನ ಬಳಕೆದಾರರಿಗೂ ಕೂಡ ಅನುಕೂಲ. ರೈತರಿಗೆ ಹೆಂಗೆ ಅನುಕೂಲ? ಕಡಿಮೆ ಮಳೆ ಆದರೂ ಕೂಡ ಸಿರಿಧಾನ್ಯಗಳು ಉತ್ತಮ ಇಳುವರಿ ಬರ್ತವೆ. ರಸಗೊಬ್ಬರ ಹಾಕ್ತಾ ಇದ್ದರೂ ತೊಂದರೆ ಇಲ್ಲ. ಕೀಟ ರೋಗ ಬಾಧೆ ಕಡಿಮೆ ಇರ್ತದೆ ಹಾಗೂ ಉತ್ಕೃಷ್ಟವಾದ ಮೇವು ಕೂಡ ಇದೆ. ಎಲ್ಲ ದೃಷ್ಟಿಯಿಂದ ರೈತರಿಗೆ ಸಿರಿಧಾನ್ಯಗಳು ಅನುಕೂಲ. ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇಳುವರಿ ಪಡಿಬೋದು. ಈ ವರ್ಷ ನಮಗೆ ರಾಗಿ ಕ್ಷೇತ್ರ ಕಳೆದ ಸಾಲಕ್ಕಿಂತ 15,000 ಹೆಕ್ಟರ್ಸ್ ಜಾಸ್ತಿ ಆಗಿದೆ. 1,65,000 ಹೆಕ್ಟರಷ್ಟು ನಾವು ರಾಗಿಯನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಏನೆಲ್ಲ ಖಾದ್ಯ ಮಾಡಿದ್ದಾರೆ ಸರ್? ಎಷ್ಟು ಜನ ಭಾಗಿಯಾಗಿದ್ದಾರೆ? ನಮ್ಮ ಜಿಲ್ಲೆಯಲ್ಲಿ ಈಗ ರಾಗಿ ಜಾಸ್ತಿ ಇದ್ದರೂ ಕೂಡ ಸಿರಿಧಾನ್ಯ ಕೂಡ ಬೆಳೀತಾ ಇದ್ದಾರೆ. ವಿವಿಧ ಸಿರಿಧಾನ್ಯಗಳಾದ ರಾಗಿ, ಜೋಳ, ಸಜ್ಜೆ, ಕೊರಲೆ, ನವಣೆ, ಸಾಮೆ, ಊದಲು, ಬರಗು ಎಲ್ಲನೂ ಬೆಳೀತಾ ಇದ್ದಾರೆ. ಇದನ್ನು ಎಲ್ಲರಿಗೆ ಆಹಾರಕ್ಕೆ ಉತ್ತಮ ಅಂತ ಎಲ್ಲರಿಗೂ ಗೊತ್ತು. ಇದನ್ನು ಬಳಕೆ ಮಾಡಿದರೆ ಆರೋಗ್ಯ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಬರೀ ಮುದ್ದೆ ತಿನ್ನೋಕ್ಕಾಗಲ್ಲ, ಬರೀ ರೈಸ್ ತಿನ್ನೋಕ್ಕಾಗಲ್ಲ. ಹಾಗೆ ಈಗಿನ ಮಕ್ಕಳಿಗೆ ಮತ್ತು ಯುವಕರಿಗೆ ಈ ಸಿರಿಧಾನ್ಯ ಕಡೆ ಆಕರ್ಷಿಸಬೇಕಂದ್ರೆ ರುಚಿಕರವಾದ ಖಾರದ ತಿಂಡಿಗಳು, ಸಿಹಿ ತಿಂಡಿಗಳನ್ನು ಮಾಡಬೇಕೆ ಕಲ್ತ್ಕೋಬೇಕು. ಎಲ್ಲ ಸಾರ್ವಜನಿಕರಿಗೆ ಅದನ್ನು ಅರಿವು ಮೂಡಿಸ್ಬೇಕಂತ ದೃಷ್ಟಿಯಿಂದ ಪಾಕ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಒಟ್ಟು 105 ಜನ ಇಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ.
ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಪರ್ಧಿಗಳು ಭಾಗವಹಿಸಿದ್ರು. ಈ ಪಾಕ ಸ್ಪರ್ಧೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆಗಳ ಸಹಕಾರ ದೊರಕಿದ್ದು ಸಿರಿಧಾನ್ಯಗಳ ಬಳಕೆಯನ್ನ ಉತ್ತೇಜಿಸುವ ಜೊತೆಗೆ ಪಾರಂಪರಿಕ ಆಹಾರ ಸಂಸ್ಕೃತಿಯನ್ನ ಉಳಿಸುವ ದಿಕ್ಕಿನಲ್ಲಿ ಕಾರ್ಯಕ್ರಮ ಮಹತ್ವದ ಪಾತ್ರವನ್ನ ವಹಿಸಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.